ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಲಾವಣ್ಯ ಅಶ್ವಥ್. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ನಮ್ಮ ಅಜ್ಜಿ ಮನೇಲಿದ್ದೀನಿ. ಯಾಕಂದರೆ ನಮ್ಮ ಮಾವನ ಮಗಳು ಮದುವೆ ಇದೆ. ಸೊ ನಾನು ಅಮ್ಮ ನನ್ನ ತಂಗಿ ಮದುವೆ ಇರೋ ಕಾರಣ ನನ್ನ ತಂಗಿನೇ ರೆಡಿ ಮಾಡಬೇಕು. ಸೊ ನಾವೀಗ ಬಸ್ನ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ರೆಡಿ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡಬೇಕು. ಸೊ ಇಬ್ಬರು ಹೋಗಿ ರೆಡಿ ಮಾಡಿ ಅತ್ತೆ ಮಗಳನ್ನ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ಬೇಗ. ಸೊ ಫೈನಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಮ್ಯಾಟರ್ ಏನಂದರೆ ನಮ್ಮ ಅಮ್ಮ ಅಣ್ಣನ ಮಗಳು ಮದುವೆ, ಸಿಂಪಲಾಗಿ ಮದುವೆ ಆಗ್ತಾಯಿದೆ. ಸೊ ನಾವೆಲ್ಲರೂ ಎಕ್ಸೈಟ್ ಆಗಿದ್ದೀವಿ ಊರಿಗೆ ಹೋಗೋದಕ್ಕೆ. ತುಮಕೂರಿಗೆ ರೀಚ್ ಆದ್ವಿ. ಇಲ್ಲಿಂದ ಬೇರೆ ಬಸ್ ಬರುತ್ತೆ, ಅದನ್ನ ಹಿಡ್ಕೊಂಡು ಹೋಗಬೇಕು. ಇಲ್ಲಿ ನನ್ನ ತಂಗಿ ಬರೀ ರೇಗಿಸೋದೆ, ನನ್ನ ಕೋಪ ಬರ್ಸೋದು, ಇದೇ ಅವಳದು ಕೆಲಸ. ಎಲ್ಲ ತಂಗಿನೂ ಹಿಂಗೆ ಅಲ್ಲ. ಇಲ್ಲಿ ಮಾವ ಸಿಕ್ಕಿದ್ರು, ಬ್ಯಾಗ್ನ ಕೊಟ್ಟು ಕಳಿಸಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊಂದು ದಿನ ಆಗಿತ್ತಲ್ಲ ಹೋಗಿ. ಅಮ್ಮ ಸ್ಕೂಲ್ ಅಂತ ಇದು ಓದಿದ್ದು ತೋರಿಸ್ತಾ ಇದ್ರು. ನಾವು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. ನೋಡಿ ಬಿಸಿಲಲ್ಲಿ ಬೆಳ್ಳಗಾಗ್ಬಿಟ್ಟವಳೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ನಮ್ಮ ಅಜ್ಜಿದು ಹಳೆ ಮನೆ ಗೈಸ್. ಈಗ ಅಲ್ಲಿ ಯಾರೂ ಇಲ್ಲ, ಖಾಲಿ ಇದೆ. ನಮ್ಮ ತಾತ ಇದು ತಾತ. ಆಫ್ಟರ್ 6 to 7 years ನಾವು ಹೋಗಿದ್ದು. ನಾವು ಈಗ ರೀಚ್ ಆದ್ವಿ. ಅತ್ತೆಯವ್ರ ಜೊತೆ ತೋಟಕ್ಕೆ ಹೋಗಿ ತೋಟದಲ್ಲಿ ಎಳ್ನೀರು ಇಸ್ಕೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ನನ್ನ ತಂಗಿ ಬರೀ ನನಗೆ ಈ ಥರನೇ ಮಾಡ್ತೀವಿ. ನೀನು ಬೆಳ್ಳಗಿದ್ರೆ ತಾನೇ ಬೆಳ್ಳಗೆ ಬರೋಕ್ಕೆ. ನಾನು ಎಲ್ಲಿ ಕಪ್ಪಿದ್ದೀನಿ ಬ್ರೌನಿ ನಾನು. ನಾನಷ್ಟು ಬೆಳ್ಳಗಿರೋ ಫಸ್ಟ್ಲೆ. ಓಕೆ. ಏನೋ ಸೈಡ್ ಹೋಗ್ತಿದ್ಯಾ ಅಕ್ಕ? ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ. ಸೊ ಹುಡ್ಗನ ಕಡೆಯವ್ರು ಬಂದರು. ಇದು ಸಿಂಪಲ್ ಮ್ಯಾರೇಜ್ ಆಗಿದ್ರಿಂದ ಬೇಗ ಅರೇಂಜ್ ಮಾಡಿ ಬೇಗ ಮಾಡ್ತಾ ಇದ್ದಾರೆ ಟೆಂಪಲಲ್ಲಿ. ನಮ್ಮ ಹುಡುಗಿ ಫುಲ್ ಶೈ. ಹುಡುಗ ಬಂದಿದ್ದಕ್ಕೆ, ಹುಡುಗ ಬೇರೆ ಯಾರು ಅಲ್ಲ, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ ಮಗ ಆಗಬೇಕು. ಚಿಕ್ಕದಾಗಿ ಒಂದೊಂದು ಶಾಸ್ತ್ರಗಳಾಗ್ತಾಯಿದೆ. ಹಾಗೆ ಗಂಗಾ ಪೂಜೆ ಮಾಡ್ತಾ ಇದ್ದಾರೆ. ಗಂಗೆನ ಒಳಗಡೆ ತಗೊಂಡೋಗಿ ಆರತಿ ಮಾಡ್ತಾ ಇದ್ದಾರೆ ಅಮ್ಮ. ಗಂಗಾ ಪೂಜೆ ಮುಗಿಸ್ಕೊಂಡು ಮತ್ತೆ ಏನೋ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು. ನಮ್ಮ ಹುಡುಗಿ ಅಂತೂ ಹುಡುಗ ಒಳಗಡೆ ಬರೋವರೆಗೂ ಕಾಯ್ತಾ ಇದ್ದಾರೆ. ನಮ್ಮ ಮತ್ತೆ ಫುಲ್ ರೇಗಿಸ್ತಾ ಇದ್ರು ಅವ್ರನ್ನ. ನಾಚಿ ನೀರಾಗ್ಬಿಟ್ರು. ಈಗ ಹುಡುಗ ಬಂದು ಪೂಜೆ ಮಾಡಿ ನಾವೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅತ್ತಿಗೆ ಜೊತೆ ಎಲ್ಲ. ಇವರು ಹುಡ್ಗಂಗೆ ಮೆಹಂದಿ ಹಾಕ್ತಾ ಇದ್ದಾರೆ. ಆಮೇಲೆ ಕ್ವಿಕ್ಕಾಗಿ ಬಳೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ಆಮೇಲೆ ಬಳೆ ಶಾಸ್ತ್ರ ಮುಗಿಸ್ಕೊಂಡು ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಈ ಥರ ರೆಡಿ ಮಾಡಿದ್ರು. ಫೈನಲ್ ಲುಕ್ ಈ ಥರ ಬಂದಿದೆ. ಹೇಗಿದೆ ಅಂತ ನೀವು ಹೇಳಿ ಗಾಯ್ಸ್. ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಮೇಕಪ್ ಆರ್ಟಿಸ್ಟ್ ಆಗಿದ್ದರಿಂದ ನೈಟೆಲ್ಲ ಕೂತ್ಕೊಂಡು 5:30 ಅಷ್ಟರಲ್ಲಿ ರೆಡಿ ಮಾಡಿ 6 o'clock ಮುಹೂರ್ತ ಇತ್ತು. ಸೊ ರೆಡಿ ಮಾಡಿದ್ವಿ ಬೇಗ. 5:30 ಅಷ್ಟರಲ್ಲಿ ಮುಗೀತು. ಆಮೇಲೆ ಹೋಗಿ ನಾವು ಬೇಗ ರೆಡಿಯಾಗಿ ಬರೋ ಅಷ್ಟರಲ್ಲಿ ಇಲ್ಲಿ ಹುಡುಗ ಹುಡುಗಿಗೆ ಮದುವೆ ರೆಡಿ ಆಗಿತ್ತು. ಎಲ್ಲ ಸಿಂಪಲ್ಲಾಗಿ ಟೆಂಪಲ್ ಮುಂದೆ ಮಾಡ್ಕೊಳ್ಳೋದು ಅಂತ. ಇದು ಬೀಗ್ರೂಟ ಗ್ರ್ಯಾಂಡಾಗಿ ಮಾಡ್ಕೊತಾ ಇದ್ದಾರೆ ಗೈಸ್. ಅದ್ರಲ್ಲಿ ಹೋಗಿದೆ. ನೆಕ್ಸ್ಟ್ ವೀಕಲ್ಲಿ ಹಾಕ್ತೀನಿ ಅದನ್ನು. ಸೊ ಮದುವೆಗೆ ಏನೇನಿದೆ ಅದೆಲ್ಲ ಅಸ್ತ್ರಗಳೆಲ್ಲ ಕ್ವಿಕ್ಕಾಗಿ ಆಗ್ತಾಯಿದೆ. ನಾನು ಹಿಂದೆ ನಿಂತ್ಕೊಂಡಿದ್ದೆ ಜಡೆ ಎತ್ಕೊಂಡು. ತಾಳಿ ಕೊಟ್ಟು ಹೋಗೋ ಎಷ್ಟು ಭಯ ಆಗ್ತಾಯಿತ್ತು ಅಂದರೆ ಕೈಯೆಲ್ಲ ಶೇಕ್ ಆಗ್ತಾಯಿತ್ತು ಗೈಸ್. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಒಳಗಡೆ ಕರ್ಕೊತಾ ಇದ್ದೀವಿ. ಮಡ್ಲಕ್ಕಿ ತುಂಬಿಸಿ ಕಳಿಸ್ತೀವಿ. ಈಗ ಇಷ್ಟೊಂದು ಶಾಸ್ತ್ರಗಳಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಲ್ಲ ಮಡ್ಲಕ್ಕಿ ತುಂಬ್ಕೊಂಡು ಹೋಗಿ ಅಣ್ಣ ಮನೆಗೆ ಹೋಗಿ ತಿರ್ಗಾ ರಿಟರ್ನ್ ಬರ್ತಾರೆ. ಗಂಡು ಹೆಣ್ಣಿಗೆ ಮಡ್ಲಕ್ಕಿನ ತುಂಬಿ ಕಳಿಸ್ತಾರೆ ಇವಾಗ. ಮತ್ತು ಅವರು ಮನೆಗೆ ಹೋಗಿ ಗಂಡು ಮನೆಗೆ ಹೋಗಿ ಅಣ್ಣನ ಮನೆಗೆ ಮತ್ತೆ ರಿಟರ್ನ್ ಬರಬೇಕು. ಸೊ ನಾನು ಇವಾಗ ಇದೆಲ್ಲ ಕ್ಯಾಪ್ಚರ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಇದೊಂದು ಮೆಮೊರೀಸ್ ಆಗಿರುತ್ತೆ ಆ್ಯಂಡ್ ಖುಷಿ ಆಗುತ್ತೆ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ಈಗ ನಾವು ಕೂಡ ಈ ಥರ ರೆಡಿಯಾಗಿದ್ವಿ ಮದುವೆಗೆ. ಈಗ ನಾವು ಮನೆಗೆ ಹೋಗುವ ಸಮಯ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ.